ಹನಿಕತೆ ಕಾಲ ಕಾಯುವುದಿಲ್ಲ. ರಚನೆ ನಿರೂಪಣೆ ಲೀಲಾ ಮಣ್ಣಾಲ. ಅವನೊಬ್ಬ ಯುವಕ, ವಿವಾಹಿತ. ಯಾಕೋ ಅವನ ಮನಸ್ಸು ಈ ದಿನ ಸರಿಯಿಲ್ಲ. ಬೆಳಗ್ಗೆ ಏಳುವಾಗಲೇ ಸಿಡಿಮಿಡಿ. ಅಂಗಿ ತೊಟ್ಟು ಹೊರಗೆ ಕಾಲಿಟ್ಟ ಅವನಿಗೆ ಹೆಂಡತಿ ಹೇಳಿದಳು, ತಿಂಡಿ ತಯಾರಿದೆ, ಎಲ್ಲಿಗೆ ಹೊರಟ್ರಿ? ಯಾರಿಗೆ ಬೇಕಾಗಿದೆ ನಿನ್ನ ತಿಂಡಿ, ತಿನ್ಕೊ ನೀನೆ, ಸಾಕಾಯ್ತು ನನಗೆ ಅಷ್ಟು ಹೇಳಿ ಸರಸರನೆ ಅಲ್ಲಿಂದ ಹೊರಟೇ ಹೋದ ಅವನು. ಬಾಡಿ ಹೋದ ಮಡದಿಯ ಮುಖ ಕಮಲವನ್ನು ಗಮನಿಸಲಿಲ್ಲ. ಬಂಡೆಯನ್ನೇರಿ ಸ್ವಲ್ಪ ಹೊತ್ತು ಧ್ಯಾನಸ್ಥನಾಗಿ ಕುಳಿತ. ಆದರೂ ಸಮಾಧಾನವೇ ಇಲ್ಲ. ಏನೋ ಚಡಪಡಿಕೆ, ಏನೋ ಆತಂಕ. ಕಾರಣ ಏನು? ಕಾರಣ ಅವನಿಗೇ ಗೊತ್ತಿಲ್ಲ. ಮತ್ತೆ ಸೀದಾ ಅಲ್ಲಿಂದ ಕೆಳಗಿಳಿದು ಬಂದ. ದಾರಿಯಲ್ಲಿ ಆ ಮುದುಕನ ಭೇಟಿಯಾಯಿತು. ಯಾವಾಗಲೂ ಕಂಡು ಬರುವ ಮುದುಕನೇ ಅವನು. ಆದರೆ ಇವತ್ತ್ಯಾಕೋ ಅವನನ್ನು ಕಂಡ ತಕ್ಷಣ ಯುವಕನಿಗೆ ಸಿಟ್ಟು ನೆತ್ತಿಗೇರಿಬಿಟ್ಟಿತು. ಮಾಡುವುದಕ್ಕೆ ಕೆಲಸವಿಲ್ಲ, ಕಾರ್ಯವಿಲ್ಲ. ಸದಾ ಸಂತೋಷದ ಮುಖ. ಆನಂದವಾಗಿ ತನಗೆ ತಾನೇ ಹಾಡುಗುನುಗುವುದು ಬೇರೆ. ಮತ್ತೆ ಆ ಮುದುಕನ ಸೊಸೆ, ತನ್ನ ಹೆಂಡತಿಯ ಗೆಳತಿ. ಪಾಪ ಮಾವ ಸುಮ್ಮನೆ ಕೂರುವುದೇ ಇಲ್ಲ. ಏನಾದರೊಂದು ಕೆಲಸ ಹುಡುಕಿಕೊಂಡು ಮಾಡುತ್ತಾರೆ. ಎಷ್ಟೊಂದು ನಡೆಯುತ್ತಾರೆ ಗೊತ್ತಾ, ಎಷ್ಟೊಂದು ನಡೆಯುತ್ತಾರೆ. ಮನೆಗೆ ಬೇಕಾಗುವಷ್ಟು ಸೌದೆ ಒಡೆದು ಹಾಕುತ್ತಾರೆ ಎಂದರೆ ನಂಬ್ತೀಯ ನೀನು? ಹೌದಾ? ಅದಕ್ಕೆ ನೋಡು ಅಷ್ಟು ಗಟ್ಟಿಮುಟ್ಟಾಗಿದ್ದಾನೆ ನಿನ್ನ ಮಾವ. ತನ್ನ ಹೆಂಡತಿಯ ಪ್ರಶಂಸೆಯ ಒಗ್ಗರಣೆ ಬೇರೆ. ಯುವಕ ಯೋಚಿಸಿದ. ಆದರೆ ನನಗಾದರೂ ಈ ಮುದುಕ ಕೆಲಸ ಮಾಡುವುದು ಒಂದೇ ಒಂದು ದಿನ ಕಂಡಿಲ್ಲ. ಹಾಗಂತ ಒಂದು ದಿನವೂ ಮುಖಗಂಟಿಕ್ಕಿದ್ದೂ ಕಂಡಿಲ್ಲ. ಸದಾ ಹಸನ್ಮುಖ, ನಡೆ ನುಡಿಯಲ್ಲಿ ಲವಲವಿಕೆ. ಅಪ್ಪ, ಈ ಪುಣ್ಯಾತ್ಮನಿಗೆ ಹೇಗೆ ಸಾಧ್ಯವಾಯಿತೋ ಅವೆಲ್ಲ. ಈಗ ಎದುರಿಗೆ ಸಿಕ್ಕಿದನಲ್ಲ, ಅದೇ ಸಿಟ್ಟಿನ ಭಾವದಿಂದ ಯುವಕ ಮುದುಕನತ್ತ ನೋಡಿದ. ಆದರೆ ಆತನಾದರೂ ಯುವಕನ ಮುಖವನ್ನು ಗಮನಿಸಿಯೂ ಗಮನಿಸದಂತೆ, ಚೆನ್ನಾಗಿದ್ಯಾ ಮಗು ಎಂದು ಕೇಳಿದ. ಅವನ ಕಣ್ಣಿಗೆ ನಾನು ಮಗು. ದಡಿಯನಂತೆ ಬೆಳೆದು ನಿಂತಿದ್ದರೂ ಈ ಮುದುಕನ ಕಣ್ಣಿಗೆ ನಾನೊಂದು ಮಗು. ಮೊದಲೇ ನನ್ನ ಮೂಡ್ ಸರಿಯಿಲ್ಲ. ಹಾಗಂತ ಮನಸ್ಸಿನಲ್ಲಿ ಅಂದುಕೊಂಡ ಯುವಕ ಪ್ರಕಟವಾಗಿ ಹೇಳಿದ, ಏನು ಚೆನ್ನಾಗಿರೋದು, ಒಂದಾದ ಮೇಲೆ ಒಂದು, ನೆಮ್ಮದಿನೇ ಇಲ್ಲ. ಅದರಲ್ಲಿ ನಿಮಗೆ ಯಾವ ಕಷ್ಟವೂ ಇಲ್ಲವೇ? ಸದಾ ಕಾಲ ಒಳ್ಳೆಯ ಮೂಡ್. ಹೇಗೆ ಸಾಧ್ಯವಾಗುತ್ತೆ ಸ್ವಾಮಿ, ನನಗಾದರೂ ಸ್ವಲ್ಪ ಹೇಳ್ತೀರಾ? ಆ ಮುದುಕ ನಕ್ಕ. ಹೇಳಿದ, ಒಣಗುವ ಪ್ರಕೃತಿ ಮತ್ತೆ ಚಿಗುರುತ್ತದೆ ಮಗು. ಆದರೆ ನಾವು ಮನುಷ್ಯರು ಅಲ್ವಾ? ಪ್ರಕೃತಿ ಹಾಗೆ ಅಲ್ವಲ್ಲ ನಾವು. ಒಳ್ಳೆಯ ಮೂಡು ಬರಲೆಂದು ಕಾಯುತ್ತಾ ಕೂರಲು ನನ್ನಲ್ಲಿ ಸಮಯವಿಲ್ಲ. ಹಾಗಾಗಿ ನಾನು ಪ್ರತಿ ಕ್ಷಣವನ್ನು ಆನಂದದಿಂದ ಅನುಭವಿಸಲು ಬಯಸುತ್ತೇನೆ. ಇದೀಗ ಯುವಕ ಅಚ್ಚರಿಯಿಂದ ಮಾತು ಮಂಕಾದವನಂತೆ ನಿಂತ. ಆದರೆ ಮುದುಕ ನಿಲ್ಲಲಿಲ್ಲ, ನಡೆಯುತ್ತಲೇ ಇದ್ದ. ಮಾರ್ಮಿಕವಾಗಿ ಹೇಳಿದ, ನಿನ್ನಲ್ಲಿ ಸಮಯ ಇರಬಹುದು ನೋಡು, ಹಾಗಾಗಿ ಮೂಡ್ ಇಲ್ಲವೆಂದು ಬೆಳಗಿನ ಉಪಹಾರವನ್ನು ಕೂಡ ನಿರಾಕರಿಸಿ ಹೊರಗೆ ಹೊರಟಿದ್ದಿ, ಹೌದಲ್ಲ? ಮುದುಕನ ಮಾತಿಗೆ ಯುವಕ ಅದುರಿ ಬಿದ್ದ. ಹಾಗೆ ನಿಂತ ಸ್ವಲ್ಪ ಹೊತ್ತು ಯೋಚಿಸಿದ. ಸಮಯ ಇದೇ ತನ್ನಲ್ಲಿ. ಹಾಗಂತ ಯಾರು ಬರೆದು ಕೊಟ್ಟಿದ್ದಾರೆ? ಬ್ರಹ್ಮ. ಬ್ರಹ್ಮ ಬರೆದ ಹಣೆಬರ ನನಗಂತೂ ಗೊತ್ತೇ ಇಲ್ಲ. ಸಮಯ ಇದೆಯೇ ಇಲ್ಲವೇ
ಯಾರಿಗೆ ಗೊತ್ತು, ಒಂದು ವೇಳೆ ಸಮಯ ಇದೆ ಎಂದೇ ಅಂದುಕೊಳ್ಳೋಣ. ಆದರೆ ಸಮಯ ನಿಲ್ಲುವುದಿಲ್ಲ. ನನಗೆ ಮೂಡ್ ಇಲ್ಲವೆಂದು ಸಮಯ ನಿಲ್ಲುತ್ತದೆಯೇ? ಇಲ್ಲ, ಎಂದಿಗೂ ಇಲ್ಲ. ಯೋಚನೆ ಈ ಗತಿಯಲ್ಲಿ ಹೊರಳಿದ ತಕ್ಷಣವೇ ಯುವಕ ಮನೆಯತ್ತ ಹೆಜ್ಜೆ ಹಾಕತೊಡಗಿದ. ಅದು ಹೇಗೆ? ಜೋರು ಜೋರಾಗಿ, ದಾಪುಗಾಲು. ಅಲ್ಲದೆ ಇದೀಗ ಅವರ ಮುಖದಲ್ಲಿ ಮಂದಹಾಸ ಇತ್ತು. ಅವನು ತನಗೆ ತಾನೇ ಎಂಬಂತೆ ಆನಂದದಿಂದ ಹಾಡುತ್ತಿದ್ದ. ಮನೆಯ ಮೆಟ್ಟಲೇರುವ ಮುನ್ನ ಅವನ ಕಣ್ಣುಗಳು ಮಿಂಚಿದವು. ಏಕೆಂದರೆ ನಳನಳಿಸುವ ಹೂವಿನೊಂದಿಗೆ ಅಲ್ಲಿಯೇ ಮರೆಯಾಗಿ ನಿಂತಿದ್ದ ಅವನ ಮನದನ್ನೇ ಹೂವಂತೆಯೇ ಕಂಡುಬಂದಳು. ನಮಸ್ಕಾರ ವೀಕ್ಷಕರೇ, ನಾನು ಲೀಲಾ ಮಣ್ಣಾಲ. ಕಥೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.